ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರುನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಈ ಹಿಂದೆ ತ್ರಿವಿಧ ಜ್ಞಾನಗಳ ನಿರೂಪಣೆಯನ್ನು ಮಾಡಿ ತ್ರಿವಿಧ ಕರ್ಮಗಳನ್ನು ನಿರೂಪಣೆ ಮಾಡಿ ಹೊರಟಿದ್ದಾನೆ. ನಿಯತಂ ಸಂಗರಹಿತಂ ಅರಾಗದ್ವೇಷತಕೃತಂ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕ ಮುಚ್ಯತೆ. ನಿಯತಂ, ಯಾವ ಕರ್ಮವು ನಿಯತ, ಇದು ಮಾಡಲೇಬೇಕು. ಮತ್ತು ಸಂಗರಹಿತಂ, ಇದು ನನ್ನದು ಎಂಬ ಸ್ನೇಹವನ್ನು ಮಾಡದೆ, ಅರಾಗದ್ವೇಷತಃ, ಕೀರ್ತಿಯಲ್ಲಿ ಪ್ರೀತಿ ಅಕೀರ್ತಿಯಲ್ಲಿ ದ್ವೇಷ ಇವುಗಳನ್ನು ಬಿಟ್ಟು ಕೃತಂ ಮಾಡಲ್ಪಟ್ಟಂತಹ, ಯಾರಿಂದ? ಅಫಲಪ್ರೇಪ್ಸುನ, ಫಲವನ್ನು ಬಯಸದವನು ಮಾಡಿರತಕ್ಕಂತಹ ಯತ್ ಕರ್ಮ, ಯಾವ ಕರ್ಮ ಇದೆ, ತತ್ ಸಾತ್ವಿಕಂ ಉದಾಹೃತಂ, ಅದು ಸಾತ್ವಿಕವಾಗಿರತಕ್ಕಂತಹ ಕರ್ಮ ಅಂತ ಈ ಶ್ಲೋಕದ ಪದಾರ್ಥ. ಪ್ರಾಕ್ ಪ್ರತಿಜ್ಞಾತಂ ಗುಣಕೃತ ಕರ್ಮ ತ್ರೈವಿಧ್ಯಮಾಹ, ಹಿಂದೆ ಪ್ರತಿಜ್ಞೆ ಮಾಡಿದಂತೆ ಸತ್ವಾದಿ ಗುಣಗಳಿಂದ ಆಗತಕ್ಕಂತಹ ಕರ್ಮಗಳ ಒಂದು ತ್ರಿವಿಧ ಸ್ವರೂಪ. ಯಾವುದು ಒಳ್ಳೆ ಕರ್ಮ? ಅದನ್ನು ಹೇಳ್ತಿದ್ದಾನೆ ಕೃಷ್ಣ ಈ 3 ಶ್ಲೋಕಗಳಲ್ಲಿ. ನಿಯತಂ ಸಂಗರಹಿತಂ ಪ್ರಾಕ್ ಪ್ರತಿಜ್ಞಾತಂ ಗುಣಕೃತ ಕರ್ಮ ತ್ರೈವಿಧ್ಯಂ, ಸತ್ವರ್ಯಸ್ತಮೋ ಗುಣಗಳಿಂದಾಗಿ ಕರ್ಮಗಳ ಒಂದು ತ್ರೈವಿಧ್ಯವನ್ನು ಹೇಳ್ತಾ ಇದ್ದಾನೆ. ನಿಯತಂ ಇತ್ಯಾದಿ ಶ್ಲೋಕಗಳಿಂದ, ಇತ್ಯಾದಿಭಿ ತ್ರಿಭಿಃ 3 ಶ್ಲೋಕಗಳಿಂದ. ಹರೇಃ ಸರ್ವೋತ್ತಮತ್ವಜ್ಞಾನ ಭಕ್ತಿಪೂರ್ವಕಂ ತದರ್ಪಣ ಬುದ್ಧ್ಯಾ ಕ್ರಿಯಮಾಣ ಸ್ವವರ್ಣಾಶ್ರಮೋಚಿತಂ ಹಿ ನಿಯತಂ ಇತ್ಯುಚ್ಯತೆ. ನಿಯತವಾದ ಕರ್ಮ ಅದು ಸಾತ್ವಿಕ, ಗುಡ್ ಅಂತ. ಗುಡ್, ಬ್ಯಾಡ್, ವರ್ಸ್ಟ್ ಅಂತ. ಯಾವುದು ಗುಡ್ ವರ್ಕ್, ಯಾವುದು ಬ್ಯಾಡ್ ವರ್ಕ್, ಯಾವುದು ವರ್ಸ್ಟ್ ವರ್ಕ್, ಅದನ್ನೇ ಶಾಸ್ತ್ರದ ಭಾಷೆಯಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ ಹೇಳ್ತಿದ್ದಾನೆ. ಯಾವುದು ಗುಡ್ ವರ್ಕ್ ಅಂದರೆ ಸರ್ವೋತ್ತಮತ್ವಜ್ಞಾನ ಭಕ್ತಿಪೂರ್ವಕಂ ತದರ್ಪಣ ಬುದ್ಧ್ಯಾ ಕ್ರಿಯಮಾಣಂ ಸ್ವವರ್ಣಾಶ್ರಮೋಚಿತಂ ಹಿ ನಿಯತಮಿತ್ಯುಚ್ಯತೆ. ನಿಯತವಾದ ಕರ್ಮ, ನಿಯತಂದ್ರೆ ಮಾಡಲೇಬೇಕಾಗಿರುವಂಥದ್ದು, ಅದು ಸ್ವವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮ. ನಮ್ಮ ವರ್ಣಕ್ಕೆ, ನಮ್ಮ ಆಶ್ರಮಕ್ಕೆ ಉಚಿತವಾಗಿರತಕ್ಕಂತಹ ಕರ್ಮ. ಅದನ್ನು
ಪರಮಾತ್ಮನ ಶ್ರೀಹರಿಯ ಸರ್ವೋತ್ತಮತ್ವ ಜ್ಞಾನ ಭಕ್ತಿಪೂರ್ವಕವಾಗಿ ತದರ್ಪಣ ಬುದ್ಧಿಯಿಂದ ಮಾಡುವಂತಹ ಈ ಕರ್ಮ ಇದು ನಿಯತವಾದ ಕರ್ಮ. ನಿಯತಂ ಎಂಬ ಶಬ್ದಕ್ಕೆ ರಾಯರರ್ಥ ವಿವರಿಸ್ತಾ ಇದ್ದಾರೆ. ಹರೇಹೇ ಸರ್ವೋತ್ತಮತ್ವಜ್ಞಾನ ಭಕ್ತಿಪೂರ್ವಕಂ. ಶ್ರೀಹರಿಯ ಸರ್ವೋತ್ತಮತ್ವಜ್ಞಾನ ಮತ್ತು ಶ್ರೀಹರಿಯಲ್ಲಿ ಭಕ್ತಿ ಇವುಗಳ ಪೂರಕವಾಗಿ ತದರ್ಪಣ ಬುದ್ಧಿಯ ನಾನೇನು ಮಾಡಿದರೂ ಅವನಿಗೆ ಅರ್ಪಣೆ ಮಾಡೋದು ಅಂತ ಭಗವದ್ ಅರ್ಪಣ ಬುದ್ಧಿಯಿಂದ ಕ್ರಿಯಮಾಣ ಮಾಡಲ್ಪಡುವ ಸುವರ್ಣಾಶ್ರಮ ಉಚಿತ ತನ್ನ ಆಶ್ರಮ ವರ್ಣ ತನ್ನ ವರ್ಣ ಹಾಗೂ ಆಶ್ರಮ ಇವುಗಳಿಗೆ ಉಚಿತವಾಗಿರತಕ್ಕಂತಹ ಏನು ಕ್ರಿಯೆ ಇದೆ ಅದು ನಿಯತವಾದ್ದು ಅಂತ. ನಿಯತಂ ಮಯಿ ಸರ್ವಾಣಿ ಇತ್ಯಾದೋ ಭಗವತ್ ಸರ್ವೋತ್ತಮತ್ವಜ್ಞಾನ ತದ್ಭಕ್ತಿಪೂರ್ವಕಂ ತದರ್ಪಣ ಬುದ್ಧಿಯ ಕರ್ಮಕರಣಸ್ಯ ವಿಧಾನ. ಹಿಂದೆ ಈ ವಿಚಾರ ಹೇಳಿದ್ದಾನೆ. ಮಯಿ ಸರ್ವಾಣಿ ಕರ್ಮಾಣಿ ಎಂಬ ಶ್ಲೋಕದಲ್ಲಿ ಯಾರು ಭಗವತ್ ಸರ್ವೋತ್ತಮತ್ವಜ್ಞಾನ ತದ್ಭಕ್ತಿಪೂರ್ವಕವಾಗಿ ತದರ್ಪಣ ಬುದ್ಧಿಯಿಂದ ಭಗವದರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡಬೇಕು ಅಂತ ಅಲ್ಲಿ ವಿಧಾನ ಮಾಡಿದ್ದಾನೆ. ಹಾಗೆ ಏಮೇ ಮತಮಿದಂ ಇತ್ಯಾದಿಗಳಲ್ಲಿ ಅದಕ್ಕೆ ಯಾಕೆ ಹಾಗೆ ಮಾಡಬೇಕು ಅಂದರೆ ತಸ್ಸೈವ ಮುಕ್ತಿ ಹೇತುತ್ವೋಕ್ತೇಹೇ. ಭಗವತ್ ಸರ್ವೋತ್ತಮತ್ವ ಜ್ಞಾನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ತದರ್ಪಣ ಬುದ್ಧಿಯ ಮಾಡತಕ್ಕಂತಹ ಕರ್ಮ ಅದುವೇ ಮೋಕ್ಷಕ್ಕೆ ಹೇತು ಅಂತ ಹೇಳಿದರಿಂದಾಗಿ ಯತ್ಕರಣೇ ಫಲಪ್ರಾಪ್ತಿ ಯಾವುದನ್ನು ಮಾಡೋದರಿಂದ ಫಲ ಉಂಟಾಗತ್ತೋ ಫಲಪ್ರಾಪ್ತಿ ಯದ್ ಅಕರಣೆ ಪ್ರತ್ಯವಾಯ ಯಾವುದನ್ನು ಮಾಡದಿದ್ದರೆ ಪ್ರತ್ಯವಾಯ ಪಾಪ ಬರ್ತದೋ ಯಾವುದನ್ನು ಮಾಡಿದರೆ ಫಲ ದೊರೀತದೋ ಯಾವುದನ್ನು ಮಾಡಿದರೆ ಪಾಪ ಬರ್ತದೋ ಅದು ನಿಯತ ಅಂತಹ ಕರ್ಮ. ಇನ್ನು ಸಂಗರಹಿತಂ ಸಂಗರಹಿತ ಅಂದರೆ ಮದೀಯತಾ ಸ್ನೇಹಹೀನಂ ನನ್ನದು ಎಂಬ ಸ್ನೇಹವನ್ನು ಇಟ್ಟುಕೊಳ್ಳದೆ ಇದು ನನ್ನ ಕರ್ಮ ಎಂಬ ಸ್ನೇಹವನ್ನು ಇಟ್ಟುಕೊಳ್ಳದೆ ಸ್ನೇಹಹೀನಂ ಕೀರ್ತ್ಯಾದೌ ರಾಗಾದಿಹಾನತಃ ಅಕೀರ್ತ್ಯಾದೌ ದ್ವೇಷತ್ಯಾಗತಃ ಕೃತಂ ಫಲಪ್ರಾಪ್ತಿಚ್ಛಾಹೀನೇನ ಕೃತಂ ಯತ್ತತ್ ಕರ್ಮ. ಕೀರ್ತಿ ಮೊದಲಾದವುಗಳಲ್ಲಿ ರಾಗಾದಿಗಳನ್ನು ತೊರೆದು ಅಕೀರ್ತಿ ಮೊದಲಾದವುಗಳಲ್ಲಿ ದ್ವೇಷ ತ್ಯಾಗವನ್ನು ಮಾಡುವ ಮೂಲಕವಾಗಿ ಮಾಡತಕ್ಕಂತಹ ಫಲಪ್ರಾಪ್ತಿ ಇಚ್ಛಾಹೀನೇನ ಕೃತಂ ಫಲಪ್ರಾಪ್ತಿಯ ಇಚ್ಛೆ ಇಲ್ಲದೆ ಇರತಕ್ಕಂಥವನು ಮಾಡಿದಂತಹ ಯತ್ತತ್ ಕರ್ಮ ಯಾವ ಕರ್ಮ ಇದೆ ಅದು ಸಾತ್ವಿಕ ಅಂತ ಹೇಳಲ್ಪಡ್ತದೆ ಅಂತ ಈ ಶ್ಲೋಕದ ಅಭಿಪ್ರಾಯ ಅಂತ ವಿವೃತ್ತಿಕಾರರು ವಿವರಿಸ್ತಾರೆ. ಇದು ಸಾತ್ವಿಕ ಕರ್ಮ. ಸಾತ್ವಿಕ ಕರ್ಮ ಅಂದರೆ ಹರಿಸರ್ವೋತ್ತಮತ್ವ ಜ್ಞಾನಪೂರ್ವಕವಾಗಿ ಅವನಲ್ಲಿ ಭಕ್ತಿ ಇಟ್ಟು ಮತ್ತು ಸುವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಏನು ಕರ್ಮ ಇದೆ ಅದನ್ನು ಫಲಾಪೇಕ್ಷೆ ಇಲ್ಲದೆ ಮಾಡುವಂಥದ್ದು. ಇದು ಸಾತ್ವಿಕವಾಗಿರತಕ್ಕಂತಹ ಕರ್ಮ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಂ ಉದಾಹೃತಂ. ಯತ್ತು ಕಾಮೇಪ್ಸುನಾ ಕರ್ಮ ಇನ್ನು ಕರ್ಮಫಲ ಬಯಸದೆ ಮಾಡುವ ಕರ್ಮ ಸಾತ್ವಿಕವಾದರೆ ಕರ್ಮಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಮಾಡತಕ್ಕಂತಹ ಕರ್ಮಫಲಾಪೇಕ್ಷೆಯಿಂದ ಮಾಡತಕ್ಕಂತಹ ಕರ್ಮ ಅದು ರಾಜಸ. ಕಾಮೇಪ್ಸುನ ಎತ್ತು ಕರ್ಮ ಕರ್ಮಫಲ ಪಡೆಯುವ ಬಯಕೆಯಿಂದ ಯಾವನು ಕರ್ಮವನ್ನು ಮಾಡ್ತಾನೋ ಅವನ ಕರ್ಮ ರಾಜಸ. ಆಮೇಲೆ
ಸಾಹಂಕಾರೇಣ ಕಾಮೇಪ್ಸುನಾ, ಅವನು ಅಹಂಕಾರದಿಂದ ಅಂದರೆ ನಾನೇ ಮಾಡ್ತೇನೆ, ನಾನೇ ಮಾಡುವವ, ಕರ್ತೃತ್ವಾಭಿಮಾನ ಸಹಿತನಾಗಿ, ಸಾಹಂಕಾರೇಣ ಕರ್ತೃತ್ವಾಭಿಮಾನ ಸಹಿತನಾಗಿ ಅವನು ಕರ್ಮವನ್ನು ಮಾಡ್ತಾನೆ. ಅಂತಹ ಬಹುಳಾಯಾಸಂ, ದೇಹಕ್ಕೆ ಬಹಳ ಆಯಾಸವನ್ನು ಮಾಡುವಂಥದ್ದು, ಆಯಾಸವಾಗುವ ಹಾಗೆ ಆಚರಿಸಲ್ಪಡುವಂಥದ್ದು, ಅಂತಹ ಕರ್ಮವನ್ನು ರಾಜಸ ಕರ್ಮ ಅಂತ ಹೇಳ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣವ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ಯತ್ತು ಕಾಮೇಪ್ಸುನ, ಯತ್ತು ಯಾವ ಕರ್ಮವಾದರೂ, ಕಾಮೇಪ್ಸುನ, ಕಾಮೇಪ್ಸುನ ಅಂದರೆ ಫಲಪ್ರಾಪ್ತಿ ಇಚ್ಛಾವತ, ಫಲಪ್ರಾಪ್ತಿ ಇಚ್ಛೆ ಉಳ್ಳವನಿಂದ, ಸಾಹಂಕಾರೇಣ ನಾನೇ ಕರ್ತೃ ಎಂಬ ಅಭಿಮಾನ ಇರುವವನಿಂದ. ಪುನಃಶಬ್ದ ಸಮುಚ್ಚಯಿ ಕರ್ತೃತ್ವಾಭಿಮಾನ ಸಹಿತೇನ ಚ, ಅಂದರೆ ಒಬ್ಬನಲ್ಲಿಯೇ ಫಲಪ್ರಾಪ್ತಿಯ ಬಯಕೆಯೂ ಇರ್ತದೆ ಮತ್ತು ನಾನೇ ಮಾಡ್ತೇನೆ ಅಂತ ಅಭಿಮಾನವೂ ಇರ್ತದೆ, ಕರ್ತೃತ್ವಾಭಿಮಾನ. ಇವೆರಡು ಧರ್ಮಗಳು ಒಬ್ಬನಲ್ಲೇ ಇರಬೇಕು. ಬಹ್ವಾಯಾಸಯುಕ್ತಂ, ಬಹಳ ಆಯಾಸದಿಂದ ಮಾಡುವಂಥದ್ದು, ಅದನ್ನು ಮಾಡೋದ್ರಿಂದ ಬಹಳ ಆಯಾಸವಾಗುವಂಥದ್ದು, ಆಯಾಸದಿಂದ ಕೂಡಿರತಕ್ಕಂತಹ ಕಾರ್ಯ. ಇಂತಹ ಯತ್ಕರ್ಮ, ಯಾವ ಕರ್ಮ ಕ್ರಿಯತೆ ಮಾಡಲ್ಪಡ್ತದೋ ತತ್ ರಾಜಸಂ ಉದಾಹೃತಂ, ಅದು ರಾಜಸವಾಗಿರತಕ್ಕಂತಹ ಕರ್ಮ ಎಂಬುದಾಗಿ ಈ ಶ್ಲೋಕದ ಅರ್ಥ. ತತ್ಕರ್ಮ ರಾಜಸ ಉದಾಹೃತಂ. ಇನ್ನು ತಾಮಸವಾಗಿರತಕ್ಕಂತಹ ಕರ್ಮ ಅದ್ಯಾವುದು ಅಂದರೆ ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ ಚ ಪೌರುಷಂ ಮೋಹಾದ್ ಆರಭ್ಯತೆ ಕರ್ಮ ತತ್ತಾಮಸ ಉದಾಹೃತಂ. ಅದು ತಾಮಸ. ಯಾವುದು ಅಂದರೆ ಈ ಅನುಬಂಧಂ, ಅನುಬಂಧ ಅಂದರೆ ಕರ್ಮಾಂತರಮೇವ ಅನುಬಧ್ಯಮಾನಂ ಅಂತರ್ಥ. ಅನುಬಂಧ ಮುಂದೆ ಆಗುವ ದುಷ್ಪರಿಣಾಮ ಉಳ್ಳದ್ದು ಅನುಬಂಧಂ. ಮುಂದೇನೋ ಒಂದು ದುಷ್ಪರಿಣಾಮವನ್ನೇ ಹೊತ್ತುಕೊಂಡು ಬರ್ತದೆ. ಅದು ಅಷ್ಟು ಮಾತ್ರ ಅಲ್ಲ, ಕ್ಷಯಂ ನಾಶವನ್ನು, ಹಿಂಸಾಂ ಮತ್ತೊಬ್ಬರಿಗೆ ಆಗತಕ್ಕಂತಹ ಪೀಡೆಯನ್ನು, ಇವುಗಳನ್ನು ವಿಚಾರ ಮಾಡದೆ, ಅನಪೇಕ್ಷ ವಿಚಾರ ಮಾಡದೆ, ನಾನು ಮಾಡತಕ್ಕಂತಹ ಕಾರ್ಯ ಇದರ ದುಷ್ಪರಿಣಾಮ ಇದೆ ಎಂಬುದನ್ನು ವಿಚಾರ ಮಾಡದೆ, ಮತ್ತು ಈ ಕಾರ್ಯದಿಂದ ನಾಶ ಇದೆ, ಇತರರಿಗೆ ಹಿಂಸೆ ಆಗತ್ತೆ ಇತ್ಯಾದಿಗಳನ್ನು ವಿಚಾರ ಮಾಡದೆ, ಮೋಹಾತ್ ನಾನೇ ಮಾಡತಕ್ಕಂಥವ, ನಾನೇ ಕರ್ತೃ ಎಂಬ ಈ ತಿಳುವಳಿಕೆಯಿಂದ ಯಾರು ಯಾವ ಕರ್ಮವನ್ನು ಮಾಡ್ತಾರೋ ಅದು ತಾಮಸ ಕರ್ಮ ಅಂತ. ಅನುಬಂಧಂ ಅಂದರೆ ಕರ್ಮಾಂತರಮೇವ ಅನುಬಧ್ಯಮಾನಂ, ಮುಂದೆ ಆಗುವ ದುಷ್ಪರಿಣಾಮ. ಇನ್ನೊಂದು ಕರ್ಮ, ಒಂದು ಕರ್ಮ ಮಾಡುವಾಗ ಇನ್ನೊಂದು ಕರ್ಮವನ್ನು ಅದು ಅನುಬಧ್ಯಮಾನಂ, ಒಂದು ಕರ್ಮ ಮಾಡುವಾಗ ಇನ್ನೊಂದು ಕರ್ಮವನ್ನು ಅಂಟಿಕೊಂಡೇ ಬರ್ತದೆ. ಅದು ಅಂದರೆ ಅದರ ದುಷ್ಪರಿಣಾಮ ಮುಂದೆ ಇರ್ತದೆ ಅಂತ. ಆ ಕರ್ಮ ಮಾಡೋದ್ರಿಂದ ಇನ್ನೊಂದು ಅನರ್ಥವೇ ಇರ್ತದೆ, ಅಂತಹ ಕರ್ಮ. ಕ್ಷಯಂ ನಾಶಂ ಹಿಂಸಾಂ ಪರಪೀಡಾಂಶ, ಕ್ಷಯ ಅಂದರೆ ನಾಶವನ್ನು, ಹಿಂಸಾಂ ಪರಪೀಡೆಯನ್ನು, ಅನವೇಕ್ಷ್ಯ ಅಂದರೆ ವಿಚಾರಿಸದೆ, ಕರ್ಮ ಸಾಮರ್ಥ್ಯಂಚ ಪೌರುಷಂ ಅನವೇಕ್ಷ, ಪೌರುಷ ಅಂದರೆ ತನ್ನ ಕರ್ಮ ಸಾಮರ್ಥ್ಯ ಏನಿದೆ ಅದನ್ನು ಅನವೇಕ್ಷ ವಿಚಾರಿಸದೆ, ಅವಿಮೃಶ್ಯ ವಿಚಾರಿಸದೆ, ಮೋಹಾತ್ ನಾನೇ ಕರ್ತ ಎಂಬ ಅಹಂಕಾರದಿಂದ, ಯಾವ ಕರ್ಮವನ್ನು ಮಾಡ್ತಾನೋ ಅಂತಹ ಕರ್ಮ. ಮಿಥ್ಯಾಜ್ಞಾನಾದ್ ಯತ್ಕರ್ಮ ಆರಭ್ಯತೆ, ನಾನೇ ಕರ್ತ ಎಂಬ ಮಿಥ್ಯಾಜ್ಞಾನದಿಂದ ಯಾವ ಕರ್ಮವು ಆರಂಭಿಸಲ್ಪಡ್ತದೋ ತತ್ ಅದು ತಾಮಸಂ ಉಚ್ಯತೆ, ಅದು ತಾಮಸವಾಗಿರತಕ್ಕಂತಹ ಕರ್ಮ. ಹೀಗೆ
ಸಾತ್ವಿಕ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ 3 ಕರ್ಮಗಳನ್ನು ಕೃಷ್ಣ ಹೇಳ್ತಾ, ಯಾವುದು ಸಾತ್ವಿಕವೋ ಅದೇ ಸರಿಯಾಗಿರ್ತಕ್ಕಂತಹ ಕರ್ಮ. ಆದ್ದರಿಂದ ನಾವು ಯಾವುದೇ ಕರ್ಮವನ್ನು ಮಾಡುವಾಗಲೂ ಕೂಡ ಹರಿಸರ್ವೋತ್ತಮತ್ವ ಜ್ಞಾನಪೂರ್ವಕವಾಗಿ ಅವನಲ್ಲಿ ಭಕ್ತಿ ಇಟ್ಟು ಇದನ್ನು ಭಗವಂತನಿಗೆ ನಾನು ಸಮರ್ಪಣೆ ಮಾಡ್ತೇನೆ ಅಂತ ಸಮರ್ಪಣ ಬುದ್ಧಿಯಿಂದ ಕರ್ತೃತ್ವಾಭಿಮಾನವನ್ನು ತೊರೆದು ಕರ್ಮವನ್ನು ಮಾಡೋದೇ ಅದೇ ಸರಿಯಾದ ಕರ್ಮ, ಅದು ಸಾತ್ವಿಕವಾಗಿರೋ ಕರ್ಮ ಅಂತ ಈ ಸಾತ್ವಿಕ, ರಾಜಸ ಹಾಗೂ ತಾಮಸ ಕರ್ಮಗಳನ್ನು ನಿರೂಪಣೆ ಮಾಡಿ ಇನ್ನು ತ್ರಿವಿಧ ಕರ್ತೃಗಳ ಬಗ್ಗೆ ಹೇಳ್ತಾನೆ. 3 ರೀತಿಯ ಕರ್ತೃಗಳು ಹಿಂದೆ ನಾನು ಇದನ್ನು ಪ್ರಸ್ತಾಪ ಮಾಡಿದ್ದೆ. ಅಧಿಷ್ಠಾನಂ ತಥಾಕರ್ತ ಆ ಶ್ಲೋಕವನ್ನು ಹೇಳಬೇಕಾದ್ರೆ ಈ ಶ್ಲೋಕವನ್ನು ಪ್ರಸ್ತಾಪಿಸಿದ್ದೆ. 3 ರೀತಿಯಾಗಿರ್ತಕ್ಕಂತಹ ಕರ್ತೃಗಳು. ಯಾವುದೇ ಒಂದು ಕಾರ್ಯವನ್ನು ನಿರ್ವಹಿಸುವಾಗ ಆ ಕಾರ್ಯನಿರ್ವಾಹಕ ಅವ ಸಾತ್ವಿಕನೋ, ರಾಜಸನೋ, ತಾಮಸನೋ ಅದನ್ನು ಇಲ್ಲಿ ಕೃಷ್ಣ ನಿರೂಪಿಸ್ತಾನೆ. ಯಾರು ಸಾತ್ವಿಕ ಕರ್ತ, ಯಾರು ಗುಡ್ ಮ್ಯಾನೇಜರ್, ಯಾವನು ಒಳ್ಳೆಯ ಕಾರ್ಯವನ್ನು ಚೆನ್ನಾಗಿ ನಿರ್ವಹಣೆ ಮಾಡತಕ್ಕಂಥವನು ಯಾವನು ಅಂತಂದರೆ ಮುಕ್ತ ಸಂಘ. ಅವನಿಗೆ ಫಲಸ್ನೇಹ ಇರಬಾರ್ದು, ಫಲದಲ್ಲಿ ಅಪೇಕ್ಷೆ ಇರಬಾರ್ದು, ಫಲಸ್ನೇಹ ಇರಬಾರ್ದು. ಅನಹಂವಾದಿ, ನಾನೇ ಸ್ವತಂತ್ರ ಅಂತ ಅವನು ಹೇಳಬಾರ್ದು, ತಾನೇ ಸ್ವತಂತ್ರ ಅಂತ ಭಾವಿಸಬಾರ್ದು. ಈ ಕಾರ್ಯವನ್ನು ನಾನು ಮಾಡೋದಲ್ಲ, ನಾನೇ ಸ್ವತಂತ್ರ ಅಂತ ಹೇಳಿದ್ದೇನೆ ಮಾಡತಕ್ಕಂತಹ ಕರ್ಮ. ಧೃತಿ ಉತ್ಸಾಹ ಸಮನ್ವಿತ, ಫಲಸ್ನೇಹ ಇಲ್ಲದೆ ಮಾಡುವವ, ನಾನೇ ಸ್ವತಂತ್ರ ಅಂತ ಹೇಳದೇ ಮಾಡುವವ, ಧೃತಿ ಉತ್ಸಾಹ ಸಮನ್ವಿತನಾಗಿರ್ತಕ್ಕಂಥವನು. ಧೃತಿ ಅಂದರೆ ಧೈರ್ಯ ಹಾಗೂ ಉತ್ಸಾಹ ಇವುಗಳಿಂದ ಕೂಡಿದವನಾಗಿ ಸಿದ್ಧಿಯೋ ಸಿದ್ಧಿ ಹಾಗೂ ಅಸಿದ್ಧಿ, ಫಲ ಸಿದ್ಧಿಸುವುದು, ಫಲಸಿದ್ಧಿ ಆಗದೇ ಇರುವುದು ಹೇಗೂ ಆಗ್ಬೋದು, ಫಲ ಸಿದ್ಧವಾಗುವುದು ಅಥವಾ ಆಗದೇ ಇದ್ದರು ಅವನ್ನು ನಿರ್ವಿಕಾರ, ಫಲಸಾಧನೆ ಆಗದೇ ಇದ್ದರೂ ಕೂಡ ಅದನ್ನು ನಿರ್ವಿಕಾರವಾಗಿ ಆ ಸಂತೋಷ ಇರ್ಬೋದು. ಫಲಸಿದ್ಧಿ ಆದರೆ ಸಂತೋಷ, ಕಾರ್ಯವಾಗದಿದ್ದರೆ ದುಃಖ. ಆ ಸಂತೋಷ ದುಃಖಗಳನ್ನು ಅನುಭವಿಸಿದಂತಹ ಕರ್ತ ಅವನು ಸಾತ್ವಿಕ ಕರ್ತ ಅಂತ ಈ ಶ್ಲೋಕದ ಅರ್ಥ. ಪ್ರಾಕ್ ಪ್ರತಿಜ್ಞಾತಂ ಗುಣಕೃತ ಕರ್ತೃತರೈವಿಧ್ಯಮಾಹ, ಹಿಂದೆ ಪ್ರತಿಜ್ಞೆ ಮಾಡಿದಂತಹ ಈ ಸತ್ವಯಸ್ತಮೋ ಗುಣಗಳ ಮೂಲಕವಾಗಿ ಕರ್ತೃಗಳು 3 ತರಹ ಎಂಬುದನ್ನು ಹೇಳಿಕೊಟ್ಟಿದ್ದಾನೆ. ಮುಕ್ತ ಇತ್ಯಾದಿ, ಈ ಮುಕ್ತ ಇತ್ಯಾದಿ ಈ ಶ್ಲೋಕದಿಂದ. ಮುಕ್ತ ಸಂಘ ಫಲಸ್ನೇಹಹೀನ, ಮುಕ್ತ ಸಂಘ ಅಂದರೆ ಫಲಸ್ನೇಹಹೀನ, ಫಲಸ್ನೇಹ ಇಲ್ಲದವ. ಆಮೇಲೆ ಸರ್ವಸ್ಯ ಭಗವದಧೀನತ್ವ ನಿಶ್ಚಯಾದೇವ ಅಹಂ ಕರ್ತ ಇತಿ ನ ವದತಿ ಇತಿ ಅನಹಂವಾದಿ. ಅನಹಂವಾದಿ ಅಂದ್ರೇನು? ಅನಹಂವಾದಿ ಅಂದರೆ ಪ್ರತಿಯೊಂದು ಭಗವಂತನ ಅಧೀನವಾಗಿದೆ, ಪ್ರತಿಯೊಂದು ಭಗವಂತನ ಅಧೀನವಾಗಿದೆ, ಅವನೇ ಸರ್ವೋತ್ತಮ ಅಂತ, ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳ್ಕೊಂಡು ಎಲ್ಲವೂ ಅವನ ಅಧೀನವೇ ಅಂತ ಭಾವಿಸ್ತಾ ನಾನೇ ಕರ್ತ ಅಂತ ಹೇಳದೆ ಇರತಕ್ಕಂಥವನು. ನಾನೇ ಕರ್ತ ಅಲ್ಲ, ಪರಮಾತ್ಮನೇ ಕರ್ತ ಅಂತ, ನಾನೇ ಕರ್ತ ಅಂತ ಹೇಳದೇ ಇರುವವ ಅವನು ಅನಹಂವಾದಿ. ಆತ್ಮಕರ್ತೃತ್ವಾಭಿಮಾನಿನಿ ಯಾವತ್ತು, ಆತ್ಮಕರ್ತೃತ್ವ ಅಭಿಮಾನಹೀನ, ಆತ್ಮಕರ್ತೃತ್ವಾಭಿಮಾನ ನಾನೇ ಮಾಡೋದು ಎಂಬ ಅಭಿಮಾನ ಇಲ್ಲದವ ಅಂತ ಅರ್ಥ. ಅಂಥವನು ಸಾತ್ವಿಕರ್ತ. ಆಮೇಲೆ ಧೃತ್ಯುತ್ಸಾಹ ಸಮನ್ವಿತ, ಧೃತಿ ಉತ್ಸಾಹ. ಧೃತಿ ಅಂದರೆ ಏನು? ಧೃತಿ ಅಂದರೆ ರಾಯರ ಅರ್ಥ ಬರೀತಾರೆ, ಕರ್ಮಣಿ ಅವರ್ಜನೀಯ ದುಃಖ ಸಹನಂ. ಯಾವುದೇ ಕಾರ್ಯವನ್ನು ಮಾಡಬೇಕಾದರೆ
ಕೆಲವು ದುಃಖಗಳು ಅನಿವಾರ್ಯ, ಕೆಲವು ಕಷ್ಟಗಳು ಅನಿವಾರ್ಯವಾಗುತ್ತೆ. ಅಂತಹ ಕಷ್ಟ ಬಂದಾಗ ಅದನ್ನು ಸಹಿಸಿಕೊಳ್ಳೋದು ಅದು ಸಾತ್ವಿಕ ಕರ್ತನಿಗೆ ಮಾತ್ರ ಸಾಧ್ಯ. ಯಾವುದೇ ಕಾರ್ಯವನ್ನು ಮಾಡುವಾಗ ಅವನಿಗೆ ಅನಿವಾರ್ಯವಾಗಿ ಕೆಲವು ಕಷ್ಟಗಳು ಬರ್ತದೆ. ಆ ಕಷ್ಟ ಬರುವಾಗ ಆ ಕಷ್ಟವನ್ನು ಅವನು ಏನು ಮಾಡಬೇಕು? ಸಹಿಸ್ಕೊಳ್ಬೇಕು. ಅವರ್ಜನೀಯವಾದ ದುಃಖ, ತಾನು ಮಾಡಬೇಕಾಗಿರತಕ್ಕಂತಹ ಕರ್ಮದಲ್ಲಿ ಅವರ್ಜನೀಯವಾದ ದುಃಖ, ಆ ಕಷ್ಟ ಬಂದೇ ಬರುತ್ತೆ. ಅದನ್ನು ಸಹಿಸಿಕೊಳ್ಳತಕ್ಕಂಥವನಾಗಿರಬೇಕು. ಅದು ಧೃತಿ ಎಂದರೆ. ಧೃತಿ ಕರ್ಮಣಿ ಅವರ್ಜನೀಯ ದುಃಖ ಸಹನಂ. ತಾನು ಮಾಡಬೇಕಾದ ಕಾರ್ಯದಲ್ಲಿ ಅವರ್ಜನೀಯವಾದ ದುಃಖವನ್ನು ಸಹಿಸುವುದು ಅಂತ ಅರ್ಥ. ಇನ್ನು ಉತ್ಸಾಹ ಅಂದರೆ ಕರ್ಮ ಕಾತರತ, ಆ ಕರ್ಮ ಮಾಡಬೇಕೆನ್ನುವ ಕಾತರತೆ. ಅದು ಹೀಗೆ ಧೃತಿ ಮತ್ತು ಉತ್ಸಾಹ ಇದೆರಡೂ ಸಹ ಇರಬೇಕು. ಕರ್ಮದಲ್ಲಿ ಅನಿವಾರ್ಯ ಬರ್ತಕ್ಕಂಥ ದುಃಖಗಳನ್ನು ಸಹಿಸಿಕೊಳ್ಳುವಂಥದ್ದು ಧೃತಿ. ಉತ್ಸಾಹ ಅಂದರೆ ಕರ್ಮ ಮಾಡುವ ಕಾತರತೆ. ಇವೆರಡೂ ಯಾರಲ್ಲಿ ಇವೆಯೋ ಅವನು ಸಾತ್ವಿಕ ಕರ್ತ. ಸಿದ್ಧ್യോ ನಿರ್ವಿಕಾರ. ಫಲ ಸಿದ್ಧಲಿ ಸಿದ್ಧಿಸದೇ ಇರಲಿ, ಫಲ ಸಿದ್ಧಿಸದೇ ಇದ್ದರೂ ಕೂಡ ಅವ ಸಂತೋಷ ಅಥವಾ ಬೇಸರ ಇಲ್ಲದವ ಅಂಥವನು ಕರ್ತ. ಅವನು ಸಾತ್ವಿಕ ಕರ್ತ ಅಂತ ಅನಿಸ್ಕೊಳ್ತಾನೆ. ಇನ್ನು ರಾಸಕರ್ತ ಯಾರು ಅಂದರೆ ರಾಗಿ ಕರ್ಮಫಲ ಪ್ರೇಪ್ಸು ಲುಬ್ಧ ಹಿಂಸಾತ್ಮಕ ಅಶುಚಿ ಹರ್ಷಶೋಕಾನ್ವಿತ ಕರ್ತ ರಾಜಸ ಪರಿಕೀರ್ತಿತ. ರಾಗಿ ಅಂದರೆ ರಾಗವುಳ್ಳವ. ಯಾವುದಲ್ಲಿ ರಾಗ? ಕೀರ್ತ್ಯಾದಿಗಳಲ್ಲಿ. ಕೀರ್ತ್ಯಾದಿಗಳನ್ನು ಬಯಸುವವ ಅಂತ ಅರ್ಥ. ಕೀರ್ತ್ಯಾದಿಗಳಲ್ಲಿ ರಾಗವುಳ್ಳವ. ಆಮೇಲೆ ಕರ್ಮಫಲ ಪ್ರೇಪ್ಸು, ಕರ್ಮಫಲದ ಬಯಕೆ ಇರುವವ. ಮತ್ತು ಲುಬ್ಧ ಜಿಪುಣ, ಹಿಂಸಾತ್ಮಕ ಪರರಿಗೆ ಹಿಂಸೆಯನ್ನು ಮಾಡತಕ್ಕಂಥವ. ಇನ್ನು ಅಶುಚಿ ಶುದ್ಧಿ ಇಲ್ಲದವ. ಆಮೇಲೆ ಹರ್ಷಶೋಕಾನ್ವಿತ, ಕಾರ್ಯ ಸಿದ್ಧಿಸಿದಾಗ ಸಂತೋಷವನ್ನು ಬಯಸೋದು, ಕಾರ್ಯ ಸಿದ್ಧಿಸಿದಾಗ ದುಃಖವನ್ನು ಪಡೋದು. ಹರ್ಷಶೋಕಾನ್ವಿತ, ಕಾರ್ಯ ಕೈಗೂಡಿದಾಗ ಹರ್ಷ, ಕಾರ್ಯ ಆಗದೇ ಇದ್ದಾಗ ಶೋಕ. ಇಂತಹ ಹರ್ಷಶೋಕಗಳಿಂದ ಕೂಡಿದಂತಹ ಕರ್ತ ರಾಜಸ ಪರಿಕೀರ್ತಿತ. ಅವನು ರಾಜಸನಾಗಿರತಕ್ಕಂತಹ ಕರ್ತ. ರಾಗಿ ಅಂದರೆ ಕೀರ್ತ್ಯಾದಿ ಕಾಮ, ಕೀರ್ತ್ಯಾದಿಗಳನ್ನು ಬಯಸುವವ ಅಂತ ಅರ್ಥ ರಾಗಿ. ಆಮೇಲೆ ಕರ್ಮಫಲ ಪ್ರಾಪ್ತಿ ಇಚ್ಛಾವ, ಕರ್ಮಫಲ ಪ್ರೇಪ್ಸು. ಕರ್ಮಫಲ ಪ್ರೇಪ್ಸು, ಕರ್ಮಫಲದ ಪ್ರಾಪ್ತಿಯಲ್ಲಿ ಇಚ್ಛೆ ಉಳ್ಳವ. ಕರ್ಮಫಲ ಪ್ರೇಪ್ಸು, ಕರ್ಮಫಲ ಪ್ರಾಪ್ತಿ ಇಚ್ಛಾವಾನ್. ಲುಬ್ಧ ಕರ್ಮಣಿ ಅಪೇಕ್ಷಿತ ದ್ರವ್ಯ ವ್ಯಯಹೀನ. ಲುಬ್ಧ, ಈ ಒಂದು ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ಇಷ್ಟು ಹಣ ಬೇಕು ಅಂತಿರ್ತದೆ. ಅದಕ್ಕೆ ಅಪೇಕ್ಷಣೀಯವಾಗಿರತಕ್ಕಂತಹ ಅಷ್ಟು ಹಣವನ್ನು ಸಹ ಅವನು ಖರ್ಚು ಮಾಡಲಿಕ್ಕೆ ಸಿದ್ಧನಿಲ್ಲ. ಕನಿಷ್ಠ ಪಕ್ಷ ಒಂದು ಕಾರ್ಯ ನಡೀಬೇಕಾದ್ರೆ ಎಷ್ಟು ಹಣ ಖರ್ಚು ಮಾಡಬೇಕು ಅಷ್ಟನ್ನೂ ಸಹ ಮಾಡಲಿಕ್ಕೆ ಅವನು ಸಿದ್ಧನಿಲ್ಲ. ಅಂತಹ ಅಶುಚಿ ಲುಬ್ಧ. ಹಿಂಸಾತ್ಮಕ ಅಂದರೆ ಹಿಂಸಾ ಸ್ವಭಾವದವ. ಅಶುಚಿ ದ್ರವ್ಯಾದಿಶುದ್ಧಿಹೀನ. ಅಶುಚಿ ದ್ರವ್ಯಾದಿಗಳಲ್ಲಿ ಹಣಗಳಿಕೆಯಲ್ಲಿ ಶುದ್ಧಿ ಇಲ್ಲದವ. ಅವನು ಮಾಡ್ತಕ್ಕಂತಹ ಪದಾರ್ಥಗಳಿರ್ಬೋದು, ಅಥವಾ ಅವನ ದೇಹ ಇರ್ಬೋದು, ಅಥವಾ ಅವನು ಕೆಲಸ ಮಾಡ್ತಕ್ಕಂತಹ ಸ್ಥಳ ಇರ್ಬೋದು, ಅವೆಲ್ಲ ಶುದ್ಧವಾಗದೇ ಇರುವಂಥದ್ದು. ಅಶುದ್ಧವಾಗಿರತಕ್ಕಂತಹ ಸ್ಥಳದಲ್ಲಿ ಅಶುದ್ಧವಾಗಿರ್ತಕ್ಕಂತಹ ಪದಾರ್ಥದಿಂದ, ಅಶುದ್ಧವಾದ ದೇಹದಿಂದ ಮಾಡ್ತಕ್ಕಂತಹ ಕಾರ್ಯ ಅದು ರಾಜಸವ. ಅಂತಹ ಕರ್ತ ರಾಜಸಕರ್ತ. ಕಾರ್ಯಸಿದ್ಧ್ಯೋ ಹರ್ಷಶೋಕಾನ್ವಿತ ಸಹ ರಾಜಸಃ. ಹರ್ಷಶೋಕಾನ್ವಿತ ಯಾವುದರಲ್ಲಿ ಹರ್ಷಶೋಕಾನ್ವಿತ?
ಅಂದರೆ ಕಾರ್ಯಸಿದ್ಧಿ ಅಸಿದ್ಧಿಯೋ, ಕಾರ್ಯಸಿದ್ಧಿ ಅಸಿದ್ಧಿ ಈ ವಿಷಯದಲ್ಲಿ ಹರ್ಷ ಶೋಕ ಇವುಗಳಿಂದ ಕೂಡಿದವ. ಕಾರ್ಯಸಿದ್ಧಿ ಆದಾಗ ಹರ್ಷ, ಕಾರ್ಯಸಿದ್ಧಿಸದೇ ಇದ್ದಾಗ ಶೋಕ, ಈ ತರಹ ಇರುವವ ಅಂತ ಅರ್ಥ. ಅಂಥವನು ರಾಸನಾಗಿರತಕ್ಕಂತಹ ಕರ್ತ. ಇನ್ನು ತಾಮಸಕರ್ತ, ವರ್ಸ್ಟ್ ಮ್ಯಾನೇಜರ್ ಯಾರು ಅಂದರೆ ಅಯುಕ್ತ ಪ್ರಾಕೃತಸ್ತಬ್ಧ ಶಠೋ ನೈಷ್ಕೃತಿಕೋ ಅರಸಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ತಾಮಸನಾಗಿರ್ತಕ್ಕಂತಹ ಕರ್ತ, ವರ್ಸ್ಟ್ ಕರ್ತ ಯಾರು ಅಂದರೆ ಅಯುಕ್ತ, ಅಂದರೆ ಯಾವುದೇ ಯೋಗ ಇಲ್ಲ, ಯಾವುದೇ ಉಪಾಯವಿಲ್ಲ, ಕಾರ್ಯ ಮಾಡೋದ್ರಲ್ಲಿ ಯಾವ ಉಪಾಯ ಒಂದರಿಲ್ಲ, ಯಾವುದೇ ಪ್ಲ್ಯಾನ್ ಇಲ್ಲ. ಅಯುಕ್ತ ಯೋಗಗಳಿಲ್ಲದವ. ಪ್ರಾಕೃತ, ಪ್ರಾಕೃತ, ಪ್ರಕೃಷ್ಟ ಅಕೃತ, ಪ್ರಾಕೃತ. ಪ್ರಾಕೃತ ಅಂದರೆ ಭಕ್ತಿಹೀನ ಅಂತ ಅರ್ಥ. ಸ್ತಬ್ಧ ಅಂದರೆ ಅವಿನೀತ. ಶಠ ಅಂದರೆ ಗೂಢದ್ವೇಷದಿಂದ ಕೆಲಸ ಮಾಡುವವ. ನೈಷ್ಕೃತಿಕ ಅಂದರೆ ನೀಚ ಕೆಲಸವನ್ನು ಮಾಡತಕ್ಕಂತಹ ಸೋಮಾರಿ. ವಿಷಾದಿ ಅಂದರೆ ಮನೋದೌರ್ಬಲ್ಯ ಇರುವವ. ದೀರ್ಘಸೂತ್ರಿ, ಕೆಲಸವನ್ನು ಮುಂದೆ ಹಾಕೋದು, ಬೇಗ ಮುಗಿಸ್ಲಿಕ್ಕಿಲ್ಲ, ಆರಂಭಿಸಿದ ಕೆಲಸವನ್ನು ಮುಗಿಸ್ಲಿಕ್ಕಿಲ್ಲ, ಅಂಥವ್ರಿಗೆ ದೀರ್ಘಸೂತ್ರಿ ಅಂತಾರೆ. ಅಂಥವನು ತಾಮಸನಾಗಿರತಕ್ಕಂತಹ ಕರ್ತ ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಅಯುಕ್ತ, ಅಯುಕ್ತ ಅಂದರೆ ಭಗವದರ್ಪಣಾದಿ ಯೋಗರಹಿತ. ಯೋಗ ಇಲ್ಲ. ಯಾವ ಯೋಗ ಅಂದರೆ ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಅದನ್ನು ಪರಮಾತ್ಮನಿಗೆ ಅರ್ಪಿಸಬೇಕು. ಅಂತಹ ಭಗವದರ್ಪಣ ಜ್ಞಾನ ಭಕ್ತಿ ಮುಂತಾದ ಯಾವುದೂ ಇಲ್ಲ, ಅಂತಹ ಯೋಗಗಳು ಇಲ್ಲದವ. ಆಮೇಲೆ ಪ್ರಕೃಷ್ಟ ಅಕೃತ ಪ್ರಾಕೃತ ಅಂತ ಅಂದರೆ ಭಗವದ್ಭಕ್ತಿ ಸಾಮರ್ಥ್ಯ ಪ್ರಕೃಷ್ಟ ನ ಕೃತ ಹಿ ಯಃ ಸಹ ಪ್ರಾಕೃತ ಅಂತ ಶಬ್ದತತ್ವದಲ್ಲಿ ಇದೆ. ಪ್ರಾಕೃತ ಅಂದರೆ ಭಗವದ್ಭಕ್ತಿ ಸಾಮರ್ಥ್ಯದಿಂದ ಭಗವದ್ಭಕ್ತಿ ಇದ್ದಾಗ ನಾವು ಮಾಡತಕ್ಕಂತಹ ಯಾವುದೇ ಕಾರ್ಯ ಅದು ಪ್ರಕೃಷ್ಟವಾಗುತ್ತೆ. ಭಗವದ್ಭಕ್ತಿ ಸಾಮರ್ಥ್ಯದಿಂದಾಗಿ ಪ್ರಕೃಷ್ಟವಲ್ಲದ ಮಾಡಲ್ಪಟ್ಟಂತಹ ಯಾವ ಕರ್ತ ಇದ್ದಾನೆ ಅವನು ಪ್ರಾಕೃತ. ಸ್ತಬ್ಧ ಆತ್ಮಸಂಭಾವನೆಯ ಕ್ವಾಪಿ ಅನಮ್ರಃ. ಸ್ತಬ್ಧ ಅಂದರೆ ಧೂರ್ತ ಅಂತ, ಅವಿನೀತ. ಸ್ತಬ್ಧ ಆತ್ಮಸಂಭಾವನೆಯ ಕ್ವಾಪಿ ಅನಮ್ರಃ, ತಾನೇ ಶ್ರೇಷ್ಠ ಅಂತ ಇರ್ತದೆ. ಹಾಗಾಗಿ ಅವನು ಯಾರಿಗೂ ತಲೆಬಾಗುವುದಿಲ್ಲ. ತಾನೇ ಶ್ರೇಷ್ಠ ಎಂಬ ಭಾವನೆ ಇದ್ದುದರಿಂದಾಗಿ ಅವನು ಯಾರಿಗೂ ತಲೆಬಾಗುವುದಿಲ್ಲ. ಅಂಥವನು ಏನು ಸ್ತಬ್ಧ. ಇನ್ನು ಶಠ ಅಂದರೆ ಗೂಢದ್ವೇಷೇಣ ಕರ್ಮಕಾರಿ. ಕೆಲಸವನ್ನು ಮಾಡ್ತಾನೆ, ಆದರೆ ಹೇಗೆ ಮಾಡ್ತಾನೆ? ಗೂಢದ್ವೇಷೇಣ, ಗೊತ್ತಾಗೋದಿಲ್ಲ. ಶಠ ಅವನು ಕೆಲಸ ಮಾಡೋದು ದ್ವೇಷದಿಂದ ಮಾಡ್ತಾನೆ, ಅದು ಕಾಣೋದಿಲ್ಲ ಅಷ್ಟೇ. ದ್ವೇಷದಿಂದ ಆ ಕೆಲಸ ಮಾಡುವವ ಅಂತ ಅರ್ಥ. ನೈಷ್ಕೃತಿಕ ಅಂದರೆ ನೀಚ ಕರ್ಮ ಕೃತ. ನೈಷ್ಕೃತಿಕ ಅಂದರೆ ನೀಚ ಕರ್ಮವನ್ನು ಮಾಡುವವ. ಅಲಸ್ಸಹ ಪ್ರಾಪ್ತಕಾಲೇಪಿ ಕರ್ಮಣಿ ಉದಾಸೀನ ಅಲಸಃ. ಮಾಡಬೇಕಾದ ಕಾಲ ಸನ್ನಿಹಿತವಾದಾಗ ಅಂತಹ ಕಾಲದಲ್ಲಿಯೂ ಕೂಡ ಆಯಾ ಕರ್ಮವನ್ನು ಮಾಡದೆ ಯಾರು ಉದಾಸೀನ ಆಗಿರ್ತಾನೆ. ಆ ಒಂದು ಕಾರ್ಯವನ್ನು ಮಾಡತಕ್ಕಂತಹ ಕಾಲ ಬಂದಿದೆ, ಈಗ ಮಾಡದೆ ಇನ್ಯಾವಾಗ ಮಾಡಲಿಕ್ಕಾಗಲ್ಲ. ಅಂತಹ ಕಾಲ ಬಂದಾಗಲೂ ಮಾಡದೆ ಆ ಕರ್ಮದ ಬಗ್ಗೆ ಯಾರು ಉದಾಸೀನ ಆಗಿರ್ತಾನೆ ಅವನು ಸೋಮಾರಿ, ಅಲಸಃ.
ಇನ್ನು ವಿಷಾದಿ, ಒಂದರ ಥರ ಮನೋದೌರ್ಬಲ್ಯ ಇರತಕ್ಕಂಥವ. ಯಾಕೆ ಮನೋದೌರ್ಬಲ್ಯ ಅಂದರೆ, ಆ ಮನೋದೌರ್ಬಲ್ಯದಿಂದಾಗಿ ಅವ ಯಾವ ಕೆಲಸವನ್ನು ಮಾಡೋದಿಲ್ಲ. ಮನೋದೌರ್ಬಲ್ಯ ನಿಮಿತ್ತವಾಗಿ ಅವನು ಎಲ್ಲ ಕಾರ್ಯವನ್ನು ನಿಲ್ಲಿಸಿಬಿಡ್ತಾನೆ, ಹಾಗರ್ಥ. ಮತ್ತು ಪ್ರಾಪ್ತೇಪಿ ಕರ್ಮಕಾಲೇ ಕರ್ಮಕಾಲವು ಪ್ರಾಪ್ತವಾದಾಗಲೂ ಪಶ್ಚಾತ್ ಕುರ್ಯಾಂ, ಆಮೇಲೆ ಮಾಡ್ತೇನೆ ಅಂತ ಯೋಚಿಸ್ತಾ, ಪರಕೃತ ದೋಷಂ, ಇನ್ನೊಬ್ಬರು ಮಾಡಿರ್ತಕ್ಕಂತಹ ದೋಷ, ತಾನು ಮಾಡಬೇಕಾದ ಕೆಲಸ ಅದು ಮಾಡದೆ ಮತ್ತೆ ಮಾಡಿದರೆ ಆಯಿತು ಅಂತ ವಿಚಾರ ಮಾಡ್ತಾನೆ ಅಂಥವನು. ಮತ್ತು ಪರಕೃತ ದೋಷಂ, ಇನ್ನೊಬ್ಬರು ಮಾಡಿದಂತಹ ಕಾರ್ಯ ದೋಷವನ್ನೇ ನೋಡ್ತಾನೆ. ಮತ್ತು ದೀರ್ಘಕಾಲಪಿ ಅನುಚಿತಂ ಸೂಚೆಯನ್ನುವ ದೀರ್ಘಸೂತ್ರಿ. ದೀರ್ಘಸೂತ್ರಿ ಅಂದರೆ ಬಹಳ ನಿಧಾನವಾಗಿ ಕೆಲಸ ಮಾಡ್ತಕ್ಕಂಥವನು ಅಂತ ಅರ್ಥ. ಅವನು ಯಾವತ್ತೂ ಬೇಗ ಕೆಲಸ ಮಾಡೋದಿಲ್ಲ, ಒಂದು ಆರಂಭಿಕ ಕೆಲಸವನ್ನು ಬೇಗ ಮುಗಿಸು ಅಂತಿಲ್ಲ. ಆ ತರಹ ಇದ್ದವನು ಅವನು ದೀರ್ಘಸೂತ್ರಿ. ಇಂತಹ ಕರ್ತ ತಾಮಸ. ಪ್ರಾಪ್ತೇಪಿ ಕರ್ಮಕಾಲೇ, ಮಾಡಬೇಕಾದಂತಹ ಕಾಲ ಸನ್ನಿಹಿತ ಆಗಿದ್ದರೂ ಕೂಡ ಪಶ್ಚಾತ್ ಕುರ್ಯಾಂ, ಆಮೇಲೆ ಮಾಡಿದರೆ ಆಯಿತು ಅಂತ ಇತಿ ಧ್ಯಾಯನ್ ಯೋಚಿಸುತ್ತಲೋ, ಅಥವಾ ಪರಕೃತ ದೋಷಂ ದೀರ್ಘಕಾಲ ಕೃತಮಪಿ ಅನುಚಿತಂ ಸೂಚಯನ್, ಇನ್ನೊಬ್ಬರು ಮಾಡತಕ್ಕಂತಹ ಇನ್ನೊಬ್ಬರ ದೋಷಗಳನ್ನೇ ಹೇಳ್ತಾ ದೀರ್ಘಕಾಲ ಕಳೆಯುವುದು. ಆ ರೀತಿಯಲ್ಲಿ ತಾನು ಸಮಯ ಬಂದಾಗ ತಾನು ಕೆಲಸ ಮಾಡಲಿಕ್ಕಿಲ್ಲ, ಹಿಂದೆ ಯಾವಾಗಲೂ ಮಾಡಿದರೆ ಈಗ ನೆನಪಿಸಲಿಕ್ಕೆ ಅದು ಅಯೋಗ್ಯವಾಗಿದ್ದರೂ ಕೂಡ ಮತ್ತೊಬ್ಬರ ನ್ಯೂನತೆಗಳನ್ನು ಎತ್ತಿ ಎತ್ತಿ ತೋರಿಸೋದು. ಇಂಥವನು ದೀರ್ಘಸೂತ್ರಿ, ಇಂಥವನು ತಾಮಸಕರ್ತ ಅಂತ ಹೇಳ್ತು. ಹೀಗೆ ಕರ್ತ ಸಾತ್ವಿಕ, ರಾಜಸ, ತಾಮಸ ಗುಣಗಳಿಗನುವಾಗಿ 3 ರೀತಿಯಾಗಿ ಇದ್ದಾರೆ. ಸಾತ್ವಿಕರ್ತ, ರಾಜಸಕರ್ತ, ತಾಮಸಕರ್ತ. ಇನ್ನು ಮುಂದೆ ಬುದ್ಧಿಯು ಕೂಡ ಸಾತ್ವಿಕ, ರಾಜಸ, ಸತ್ವಜಸ್ತಮೋ ಗುಣಗಳಿಗನುವಾಗಿ ಬುದ್ಧಿಯೂ ಕೂಡ 3 ರೀತಿಯಾಗಿದೆ ಎಂಬ ವಿಚಾರವನ್ನು ಕೃಷ್ಣ ಮುಂದೆ ಹೇಳ್ತಾನೆ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.